ಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಬೇಳೆ ಎಲ್ಲ ಬೆಂದಾಗಿದೆ. ಓಕೆ, ಬೇಳೆ ಎಲ್ಲ ನೀಟಾಗಿ ಬೆಂದಿದೆ. ನೆಕ್ಸ್ಟ್ ಇವಾಗ ಎಲ್ಲ ತರಕಾರಿನ ಹಾಕ್ಕೋಬೇಕು. ಓಕೆ, ಒಂದೊಂದು ತರಕಾರಿನ ಹಾಕೋಣ. ಇವಾಗ ಫಸ್ಟ್ ಕ್ಯಾರೆಟ್ ಹಾಕ್ಕೊತೀನಿ. ಓಕೆ, ನೆಕ್ಸ್ಟು ಬೀನ್ಸ್ ಅಥವಾ ಹುರುಳಿಕಾಯಿ ಅಂತಾರಲ್ಲ ಅದು ಹಾಕ್ಕೊತೀನಿ. ಓಕೆ, ಬೀನ್ಸು, ಹುರುಳಿಕಾಯಿ. ನೆಕ್ಸ್ಟ್ ಸ್ವಲ್ಪ ಆಲೂಗಡ್ಡೆ ಹಾಕ್ಕೊಂಡು, ನೆಕ್ಸ್ಟು ಸ್ವಲ್ಪ ನವಿಲುಕೋಸು ಹಾಕ್ಕೋಬೇಕು. ಹಾಗೆ ಆಲೂಗಡ್ಡೆ ಹಾಕಿದ್ರೆ ನವಿಲುಕೋಸು. ಓಕೆ, ನವಿಲುಕೋಸು ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಬಟಾಣಿ ಇರುತ್ತಲ್ಲ, ಬಟಾಣಿ ಕಾಳು ಹಾಕ್ಕೊತೀನಿ. ಓಕೆ, ಇದು ಆಪ್ಷನಲ್ಲು, ಹಾಕ್ಕೊಂಡ್ರೆ ಚೆನ್ನಾಗಿ ಸ್ವಲ್ಪ ಟೇಸ್ಟಿ ಆಗುತ್ತೆ ಬಟಾಣಿ ಕಾಳು. ನೆಕ್ಸ್ಟ್ ಸ್ವಲ್ಪ ಟೊಮ್ಯಾಟೊ. ಓಕೆ, ಟೊಮ್ಯಾಟೊ ಹಾಕ್ಕೊಂಡೆ. ಇದೆಲ್ಲ ಸ್ವಲ್ಪ ತರಕಾರಿ ಇದೆಲ್ಲ ಬೆನಿಬೇಕು. ಓಕೆ, ಮೊದಲಿಗೆ ಒಂದು ಪಾತ್ರೆ ಇಟ್ಟು ಒಂದು 8ರಿಂದ 10 ಮೆಣಸಿನಕಾಳು ಹಾಕ್ಕೊತೀನಿ. ಓಕೆ, ನೆಕ್ಸ್ಟ್ ಸ್ವಲ್ಪ ಧನಿಯಾ ಕಾಳು ಹಾಕ್ಕೊತೀನಿ. ಹಾಗೂ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತೀನಿ. ಓಕೆ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಹುರ್ಕೋಬೇಕು. ಓಕೆ, ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಅಷ್ಟು ಹಾಕಿದ್ದೀನಿ. ಓಕೆ, ಇದನ್ನೆಲ್ಲ ಸ್ವಲ್ಪ ಹುರ್ಕೋಬೇಕು. ಕಡಲೆಬೇಳೆ, ಮೆಣಸು ಹಾಗೂ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು. ಓಕೆ, ಸ್ವಲ್ಪ ಹಿಂಗು. ಓಕೆ, ಹಿಂಗೆ ಹಾಕ್ಕೊತೀನಿ. ನೆಕ್ಸ್ಟ್ ಇವಾಗ ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೋಬೇಕು. ಒಣ ಕೊಬ್ಬರಿ ಹಾಕ್ಕೊಂಡು ನೆಕ್ಸ್ಟ್ ಗ್ಯಾಸ್ ಆಫ್ ಮಾಡ್ಕೋಬೇಕು ಒಣ ಕೊಬ್ಬರಿ ಹಾಕಿದಾಗ, ಯಾಕಂದರೆ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಚೂರು ಅರಿಶಿನ ಪುಡಿ ಹಾಕ್ಕೊಂಡೆ. ಓಕೆ, ಅರಿಶಿನ ಪುಡಿ ಬೇಳೆ ಕುದಿಸ್ಬೇಕಾದ್ರೆ ಸ್ವಲ್ಪ ಹಾಕಿದ್ದೀವಲ್ಲ ನೋಡ್ಕೊಂಡು ಹಾಕ್ಕೋಬೇಕು. ಓಕೆ, ಇವಾಗ ಇದನ್ನು ಎಲ್ಲದು ಸ್ವಲ್ಪ ತಣ್ಣಗಾದ ನಂತರ ಹುರ್ಕೋಬೇಕು. ಇದೆಲ್ಲ ತಣ್ಣಗಾದ್ಮೇಲೆ ಹುರ್ಕೋಬೇಕು. ಸ್ವಲ್ಪ ಕರಿಬೇವು ಸೇರಿಸಿ ಹುರಿಬೇಕಷ್ಟೆ. ಇದೆಲ್ಲ ತಣ್ಣಗಾಗಿದೆ, ಇದನ್ನು ಪೌಡ್ರ್ ಮಾಡ್ಕೋಬೇಕು. ಓಕೆ, ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೋಬೇಕು, ಬಿಸಿ ಇದ್ದಾಗೆಲ್ಲ ಬೇಡ. ಓಕೆ, ಸಾಂಬಾರು ಸ್ವಲ್ಪ ಬೇಳೆ ತರಕಾರಿ ಎಲ್ಲ ಬೆಂದಿರೋದ್ರಲ್ಲಿ ಹುಣಸೆಹಣ್ಣು ರಸ ಹಾಕ್ಕೋಬೇಕು. ಓಕೆ, ಹುಣಸೆಹಣ್ಣು ರಸ ಎಲ್ಲ ಹಾಕ್ಕೊಂಡು ಓಕೆ 2 ಸಲ ನೀಟಾಗಿ ತೆಗೆದು ಹುಣಸೆಹಣ್ಣು ರಸ ಎಲ್ಲ ಹಾಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇದು ಹುಣಸೆಹಣ್ಣು ಸ್ವಲ್ಪ ಬೆನಿಬೇಕು. ಓಕೆ, ಇವಾಗ ಇದು ಬೆನಿತಿರ್ಬೇಕಾದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಇದಕ್ಕೆ ಸಾಂಬಾರು ಪೌಡ್ರ್ ನಾವು ಮನೇಲಿ ಮಾಡಿಟ್ಟಿದ್ವಲ್ಲ, ಎಲ್ಲ ಹುರಿದು ಪುಡಿ ಮಾಡಿದ್ವಲ್ಲ ಅದನ್ನು ಅದೇ ಸಾಂಬಾರು ಪೌಡ್ರ್ ಹಾಕ್ಕೋಬೇಕು. ನೋಡ್ಕೊಂಡು ಹಾಕ್ಕೋಬೇಕು. ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತಾಯಿದ್ದೀರಿ, ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಿ ನೋಡಿಕೊಂಡು ಹಾಕ್ಕೋಬೇಕು. ಮತ್ತು ಇನ್ಸ್ಟೆಂಟಾಗಿ ಮಾಡೋದಾದರೆ ಕಾಯಿ ಇದರೊಳಗೆ ಹಾಕ್ಕೋಬೇಕು. ನಾವು ಮಾಡಿರ್ತೀವಿ ಅಂದರೆ ಕಾಯಿ ಮಾತ್ರ ಹಾಕೋಂಗಿಲ್ಲ, ಒಣ ಕೊಬ್ಬರಿ ತುರಿ ಮಾತ್ರ ಹಾಕೋಂಗಿಲ್ಲ. ನಾವು ಜಾಸ್ತಿ ಖಾರದ ಪುಡಿ ಏನು ಹಾಕ್ತಾಯಿಲ್ಲ, ಯಾಕಂದರೆ ಇದರೊಳಗೆ ಹಾಕ್ಕೊಂಡಿದ್ವಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗಾಗಿ ಇದರೊಳಗೆ ಹಾಕೋದು ಸಾಕು ಅನಿಸುತ್ತೆ ಎಷ್ಟು. ಓಕೆ, 1 ನಿಮಿಷ ಗ್ಯಾಸ್ ಹಿಂಗೆ ಇರಲಿ, ಆಮೇಲೆ ಆಫ್ ಮಾಡಿದ್ರೆ ಆಯಿತು. ಓಕೆ, 1-2 ನಿಮಿಷ ಬೆನಿಲಿ ಇದ್ದು, ಯಾಕಂದರೆ ಕಾಯಿ ಎಲ್ಲ ಇದೆ ಅಲ್ಲ. ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೋಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಓಕೆ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ಇದಕ್ಕೆ ಸಾಸಿವೆ, ಹಿಂಗು, ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಬೇಕು. ಓಕೆ, ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೋಬೇಕು. ಓಕೆ, ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನೆಕ್ಸ್ಟ್ ಸಾಸಿವೆ ಸಿಡಿತಿರ್ಬೇಕಾದ್ರೆ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಕರಿಬೇವು, ಸ್ವಲ್ಪ ಹಿಂಗೆ ಹಾಕ್ಕೊಂಡು ಓಕೆ, ಈ ಒಗ್ಗರಣೆನ ಈ ಸಾಂಬಾರೇನು ರೆಡಿ ಮಾಡ್ಕೊಂಡಿದ್ರೆ ಅದಕ್ಕೆ ಹಾಕ್ಕೋಬೇಕು. ಒಗ್ಗರಣೆ ಎಲ್ಲ ಒಗ್ಗರಣೆ ಹಾಕಾಗಿದೆ. ಇದರಲ್ಲಿ ರವೆ ಹುರ್ಕೊತೀನಿ ಇವಾಗ. ಓಕೆ, ಇದು ಪಾತ್ರೆ ಐತಲ್ಲ, ಸ್ಟೀಲ್ ಪಾತ್ರೆ ಹಿಂಗೆ ಆಗೋದು ಇದು. ಮತ್ತು ಕ್ಲೀನಾಗಿ ತೊಳೆದಿಲ್ಲ, ನೀಟಾಗಿ ತೊಳೆದಿಲ್ಲ ಅಂತ ಏನಿಲ್ಲ, ಕ್ಲೀನಾಗೇ ಇರುತ್ತೆ. ಬಟ್ ಸ್ಟೀಲ್ ಪಾತ್ರೆ ಯಾವಾಗೂ ಜಾಸ್ತಿ ಬುಡ ಹಿಡಿಯುತ್ತೆ, ಅಂದರೆ ತಳ ಹಿಡಿಯುತ್ತೆ. ಇವಾಗ ಇದರೊಳಗೆ ರವೆ ಹಾಕ್ಕೊತೀನಿ. ಓಕೆ, ರವೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಓಕೆ, ಇಲ್ಲಾಂದರೆ ಸ್ವಲ್ಪ ಲೋಳೆ ಬರುತ್ತೆ. ಓಕೆ, ರವೆ ಚೆನ್ನಾಗಿ ಎಷ್ಟು ಸಾಧ್ಯ ಅಷ್ಟು ಚೆನ್ನಾಗಿ ಹುರ್ಕೋಬೇಕು.
ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಘಮ ಘಮ ಅಂತ ಫ್ಲೇವರ್ ಎಲ್ಲ ಬರಬೇಕು, ಆ ಥರ ಹುರಿಬೇಕಿದೆ. ಆಯಿತಾ, ಈ ಥರ ಹುರ್ಕೊಳ್ಳಿ. ಸ್ವಲ್ಪ ಘಮ ಘಮ ಫ್ಲೇವರ್ ಎಲ್ಲ ಬರೋಂಗೆ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೈ ಬಿಡಬಾರ್ದು, ಕೈ ಬಿಟ್ಟರೆ ಸೀದೋಗುತ್ತೆ. ಓಕೆ, ಈ ಪಾತ್ರೆ ಒಳಗೆ ಸಾಂಬಾರು ಹಾಕ್ಕೊತೀನಿ. ಮೊದಲೇ ಎಲ್ಲ ರೆಡಿ ಮಾಡಿದ್ರಲ್ಲ ಆ ಸಾಂಬಾರು. ಓಕೆ, ಈ ಸಾಂಬಾರು ಹಾಕ್ಕೋಬೇಕು. ಓಕೆ, ಈ ಸಾಂಬಾರು ಹಾಕ್ಕೊಳ್ಳೋಣ. ಇವಾಗ ಸಾಂಬಾರೆಲ್ಲ ಹಾಕ್ಕೊತ ಇರಬೇಕು. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಿದ್ದೀರಿ ನೋಡ್ಕೊತ ಹಾಕ್ಕೋಬೇಕು. ಓಕೆ, ತುಂಬ ಟೇಸ್ಟಾಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸಾಂಬಾರು ಆಲ್ರೆಡಿ ಬಿಸಿ ಇರುತ್ತೆ. ಇವಾಗ ಸೇಮ್ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ನಾವು, 1 ಪೋರ್ಷನ್ ರವಾಗ 2 ಪೋರ್ಷನ್ ಅಷ್ಟು ನೀರು ಬದಲು ಇಲ್ಲಿ ಸಾಂಬಾರು ಯೂಸ್ ಮಾಡ್ಕೊತೀವಿ. ಓಕೆ, ನೀರು ಬದಲು ಸಾಂಬಾರು ಯೂಸ್ ಮಾಡ್ಕೊತಾ ಇದ್ದೀವಿ. ಓಕೆ, ಎಲ್ಲ ಬೇಳೆ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಇದು ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿದರೆ ಅರಳುತ್ತೆ. ಉಪ್ಪಿಟ್ಟು ಆಯ್ತಲ್ಲ, ಉಪ್ಪಿಟ್ಟು ಹದಕ್ಕೂ ಮಾಡ್ಕೋಬೋದು, ಅಥವಾ ಇದು ಬಿಸಿಬೇಳೆಭಾತ್ ಹದಕ್ಕೂ ಮಾಡ್ಕೋಬೋದು. ಚಟ್ನಿ ಅಥವಾ ಖಾರ ಬೂಂದಿ ಯಾವುದ್ರ ಜೊತೆ ಆದರೂ ತಿನ್ಬೋದು. ವೆರಿ ಟೇಸ್ಟಿ ಆಗಿರುತ್ತೆ. ಓಕೆ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ರವಾ ಬಿಸಿಬೇಳೆಭಾತ್. ರೈಸಿಂದ ಬಿಸಿಬೇಳೆಭಾತ್ ತಿಂದು ಬೇಜಾರು ಅನಿಸಿದರೆ ರವಾಯಿಂದ ಬಿಸಿಬೇಳೆಭಾತ್ ಮಾಡಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.